ಇರುತ್ತೆ. ಇನ್ನು ಮತ್ತೊಂದು ಪ್ರಮುಖ ಸುದ್ದಿ ಅಂತಂದ್ರೆ ನಾಳೆ ಕರ್ನಾಟಕದ ರಣಕಣಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡ್ತಿದ್ದಾರೆ. ರಾಹುಲ್ ಭೇಟಿ ಬೆನ್ನಲ್ಲೇ ಮಹಾಸಂಗ್ರಾಮಕ್ಕೆ ಪ್ರಿಯಾಂಕಾ ಎಂಟ್ರಿ. ಮೊದಲ ಹಂತದ ಚುನಾವಣೆಗೆ ಇನ್ನು 4 ದಿನ ಮಾತ್ರ ಬಾಕಿ ಇರುವುದು ರಾಜ್ಯದಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಿಯಾಂಕಾ ಮತಶಿಖ. ಚಿತ್ರದುರ್ಗ, ಬೆಂಗಳೂರು ದಕ್ಷಿಣದಲ್ಲಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಿದ್ದಾರೆ. ಚಿತ್ರದುರ್ಗದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಪರ ಮತಯಾಚನೆ ಮುಂದಾಗ್ತಿದ್ದಾರೆ. ಬೆಂಗಳೂರು ದಕ್ಷಿಣದ ಸೌಮ್ಯ ರೆಡ್ಡಿ ಪರ ರೋಡ್ ಶೋ. ಒಂದೇ ದಿನ ಚಿತ್ರದುರ್ಗ ಮತ್ತು ಬೆಂಗಳೂರಿನಲ್ಲಿ ಪ್ರಚಾರ ನಡೆಸ್ತಾರೆ. ಬೆಳಗ್ಗೆ 11:30ಕ್ಕೆ ಚಿತ್ರದುರ್ಗದ ಶಾಲಾ ಮೈದಾನದಲ್ಲಿ ಸಮಾವೇಶ ಇರುತ್ತೆ. ಸಂಜೆ 4 ಗಂಟೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾರೆ. ಅಂದ್ರೆ ಟಾರ್ಗೆಟ್ 20 ಇದನ್ನ ಗೆಲ್ಲಬೇಕು ಅಂತ ಹೇಳಿ ಪ್ರಿಯಾಂಕಾ ರಣಕಹಳೆ ಮೊಳಗಿಸುವುದಕ್ಕಾಗಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಶಾಂತ್, ದೊಡ್ಡ ದೊಡ್ಡ ನಾಯಕರುಗಳು ಬಂದು ಪ್ರಚಾರವನ್ನ ನಡೆಸುವಂಥದ್ದು, ಅಬ್ಬರದ ಪ್ರಚಾರ, ಇದೆಲ್ಲವೂ ಕೂಡ ಜನರನ್ನ ಸೇರಿಸುತ್ತೆ. ವೋಟ್ ಬ್ಯಾಂಕ್ ನಿಜಕ್ಕೂ ಕೂಡ ಅದು ಕ್ರಿಯೇಟ್ ಮಾಡುತ್ತಾ ಅಂತ ಅನ್ನೋದಕ್ಕೆ ಕೆಲವೊಂದು ಕಡೆ ಅದು ಪಾಸಿಟಿವ್ ರಿಯಾಕ್ಷನ್ ಕೊಟ್ಟಿದೆ. ಇನ್ನೊಂದು ಕೆಲವು ಕಡೆಗಳಲ್ಲಿ ಬರೀ ಜನ ಸೇರಿದ್ದಷ್ಟೇ ನೋಡಿದ್ದೀವಿ. ಆದರೆ ಪ್ರಿಯಾಂಕಾ ರಾಜ್ಯಕ್ಕೆ ಬರ್ತಾ ಇರೋದು ಎಷ್ಟು ಬಲ ತುಂಬುತ್ತೆ ಕಾಂಗ್ರೆಸ್ ಪಾಲಿಗೆ? ನೋಡಿ, ಈಗ ಪ್ರಿಯಾಂಕಾ ರಾಜಕಾರಣಕ್ಕೆ ಬಂದು 5 ವರ್ಷಗಳಾದವು. ಪ್ರಿಯಾಂಕಾ ಹೋದ ಕಡೆಯಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗಿಬಿಟ್ಟಿದೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿವರೆಗಂತೂ ಕಂಡಿಲ್ಲ. ನಾನು ಮುಂದೆ ಕಾಣಲ್ಲ ಅಂತಕ್ಕಂಥದ್ದನ್ನು ಶರ ಬರೆಯಲ್ಲ. ಆದರೆ ಇವತ್ತು ರಾಷ್ಟ್ರೀಯ ರಾಜಕಾರಣದಲ್ಲಿ ಇದ್ದವರು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಹೋಗಿ ನಾವು ಪ್ರಚಾರ ನಡೆಸಿದರೆ 5 to 6%, 7%ವರೆಗೆ ಮತಗಳನ್ನು ಸೆಳಿತೀವಿ ಅಂತಕ್ಕಂಥವ್ರು ಒಬ್ಬರು ನನಗನ್ಸೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅದು ಯಾವುದೇ ಚುನಾವಣೆಯಲ್ಲಿ ಅಷ್ಟು ಮತಗಳನ್ನು ಸೆಳಿಬಲ್ಲರು. ಅನೇಕ ಬಾರಿ ಏನಾಗುತ್ತೆ, ನಾವು ಬರೀ ಹೇಳ್ತಾ ಇರ್ತೀವಿ ಇಲ್ಲ ಮೋದಿ ಬಂದರೂ ಏನೂ ಆಗಿಲ್ಲ. ಮೋದಿ ಜೊತೆಗೆ ಅಭ್ಯರ್ಥಿ, ಪಾರ್ಟಿ, ವಾತಾವರಣ ಅದು ಕೂಡ ಇರುತ್ತೆ. ದ ಸೇಮ್ ವೇ ಕಾಂಗ್ರೆಸ್ ಹಿಂದೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಗೆ ಆ ಚರಿಷ್ಮಾ ಇತ್ತು. ಅವ್ರು ಹೋದಲ್ಲೆಲ್ಲ ಮತಗಳನ್ನು ಸೆಳೀತಾ ಇದ್ರು. ಅವರನ್ನೇ ಇಷ್ಟಪಡ್ತಕ್ಕಂಥದ್ದು ದೊಡ್ಡ ವರ್ಗ ಇತ್ತು. ಇವತ್ತು ಕಾಂಗ್ರೆಸ್ಗೆ ರಾಷ್ಟ್ರೀಯ ರಾಜಕಾರಣದಿಂದ ಕರ್ನಾಟಕದಲ್ಲಿ ಬಂದು ಆ ಮತಗಳನ್ನು ಸೆಳೆದು ಅಭ್ಯರ್ಥಿಗೆ ಹಾಕಿಸಬಲ್ಲಂಥ ಚರಿಷ್ಮಾ ಇಲ್ಲ. ಬಟ್ ಪ್ರಿಯಾಂಕಾ ಗಾಂಧಿ ಅವ್ರದ್ದೊಂದು ಆರಾ ಇದ್ದೇ ಇರುತ್ತೆ. ಆ ಕಾರಣದಿಂದ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಚಾರಕ್ಕೆ ಕಾಂಗ್ರೆಸ್ ಕರೆಸ್ತಾ ಇದೆ. ರಾಹುಲ್ ಮತ್ತು ಪ್ರಿಯಾಂಕಾ ನನಗನ್ಸುತ್ತೆ ನೋಡಿ, ಈ ಚುನಾವಣೆಯಲ್ಲಾದರೂ ರಾಹುಲ್ ಪ್ರಿಯಾಂಕಾ ಅವರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ನೀವು ಪ್ರತಿ ಬಾರಿ ಅವರನ್ನ ಕರೆಸ್ತಾ ಇದ್ದೀರಿ, ಎಷ್ಟು ವೋಟ್ಗಳನ್ನು ಸೆಳೀತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರೆ ಸಾಲದು. ಈಗ ಅಂದರೆ ಬಿಜೆಪಿಯ ಅನೇಕ ನಾಯಕರು ಕೂಡ ಇದ್ದಾರೆ. ಮೊದಲು ಬಿಜೆಪಿಯ ಎಷ್ಟು ರಾಷ್ಟ್ರೀಯ ನಾಯಕರು ಇರ್ತಾ ಇದ್ರು? ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು, ಉಮಾ ಭಾರತಿ, ಕಲ್ಯಾಣ್ ಸಿಂಗ್, ಇವತ್ತು ಎಷ್ಟು ನಾಯಕರು ಉಳ್ಕೊಂಡಿದ್ದಾರೆ? ಕೇವಲ ನರೇಂದ್ರ ಮೋದಿ ಪ್ರಚಾರಕ್ಕೆ ಬಂದರೆ ಮಾತ್ರ ವೋಟ್ಗಳು ಶಿಫ್ಟ್ ಆಗ್ತಾ ಇವೆ. ಬೇರೆ ನಾಯಕರು ಬಂದರೆ ಶಿಫ್ಟ್. ಯೋಗಿ ಆದಿತ್ಯನಾಥ್ ಹಿಂದುತ್ವದ ಕ್ಷೇತ್ರಗಳಲ್ಲಿ ಮಾಡಬಲ್ಲ. ಆ ರೀತಿಯ ಶಕ್ತಿ ಕಾಂಗ್ರೆಸ್ ಯಾವ ನಾಯಕರಲ್ಲಿದೆ? ನೋಡೋಣ ಯಾರ ಇಂಪ್ಯಾಕ್ಟ್ ಯಾವ ರೀತಿಯಲ್ಲಿ ಆಗುತ್ತೆ ಅಂತ. 4 ದಿನ ಬಾಕಿ ಇದೆ ಪ್ರಶಾಂತ್, ಉತ್ತರ ಸಿಕ್ಕೇ ಬಿಡುತ್ತೆ ಜೂನ್ 4ಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.